Hello everyone, I am Ashwini Chandrasekhar. Today we let us start the season number 2 in our Indian Constitution. In this session, we are learning the contents of Preamble to Indian Constitution, Fundamental Rights and Fundamental Duties. Preamble to Indian Constitution meaning in Kannada, ಭಾರತೀಯ ಸಂವಿಧಾನದ ಪ್ರಸ್ತಾವನೆ, ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು. Preamble to Indian Constitution. We, the people of India, having solemnly resolved to constitute India into sovereign socialist, secular democratic republic and to secure to all its citizens justice, social, economic and political liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact, and give to ourselves this Constitution. ಇದೇ ರೀತಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರದ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಹಾಗೂ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಹಾಗೂ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾದ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೆಯ ದಿನದಂದು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿತಗೊಳಿಸಿದೆ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ರೀತಿಯಾಗಿ ನಮ್ಮ ಸಂವಿಧಾನವನ್ನು ರಚಿಸಲಾಗಿದೆ. ನೆಕ್ಸ್ಟ್, ಫಸ್ಟ್ ಒನ್, ಪ್ರಿಯಾಂಬಲ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್ಸ್. The meaning of preamble. The preamble of a constitution is an introduction or preface to the constitution. It declares the aims and objectives of the constitution and the fundamental values on which the constitution is based. ಸಂವಿಧಾನ ಮತ್ತು ಅದರ ಉದ್ದೇಶಗಳಿಗೆ ಪ್ರಸ್ತಾವನೆ. ಮೀನಿಂಗ್ ಆಫ್ ಪ್ರಿಯಾಂಬಲ್. ಪ್ರಸ್ತಾವನೆಯ ಅರ್ಥ ಏನಂತಂದ್ರೆ, ಪ್ರಸ್ತಾವನೆ ಎನ್ನುವುದು ಭಾರತ ಸಂವಿಧಾನದ ಪರಿಚಯವಾಗಿದೆ ಅಥವಾ ಮುನ್ನುಡಿಯಾಗಿದೆ. ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಮಹೋನ್ನತ ಗುರಿಗಳನ್ನು, ಮುಖ್ಯ ಉದ್ದೇಶಗಳನ್ನು, ಸಂವಿಧಾನ ಆಧಾರಿತ ಮೂಲಭೂತ ಕರ್ತವ್ಯಗಳನ್ನು ಘೋಷಿಸುತ್ತದೆ. ಪ್ರಸ್ತಾವನೆ, ಈಗ ನಾವು ಮಹಾನ್ ಗ್ರಂಥಗಳನ್ನು ನೋಡಿರಬಹುದು ಅಥವಾ ಕಾದಂಬರಿಗಳನ್ನು ನೋಡಿರಬಹುದು. ಅದೇ ರೀತಿ ನಮ್ಮ ಟೆಕ್ಸ್ಟ್ ಬುಕ್ಕನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಮೊದಲನೆಯ ಒಂದು ಪುಟದಲ್ಲಿ ಏನಿರ್ತೈತೆ ಅಂದರೆ, ಎಲ್ಲ ಪುಸ್ತಕಗಳಿಗೂ ಕೂಡ ಮೊದಲನೇ ಒಂದು ಪುಟದಲ್ಲಿ ಮುನ್ನುಡಿ ಅಂತ ಇರ್ತೈತಿ. ಆ ಮುನ್ನುಡಿಯನ್ನು ಯಾಕೆ ಮಾಡಿರ್ತಾರಂದ್ರೆ, ಅದರಲ್ಲಿ ಅದನ್ನು ಯಾವುದಕ್ಕೋಸ್ಕರ ಹಾಕಿರ್ತಾರಂದ್ರೆ, ಮುನ್ನುಡಿ ಅಂದ್ರೆ ಆ ಪುಸ್ತಕವನ್ನು ಯಾವುದಕ್ಕೋಸ್ಕರ ಮತ್ತು ಅದರ ಉದ್ದೇಶಗಳನ್ನು ಪ್ರಸ್ತಾವನೆ ಮಾಡಿರ್ತಾರೆ. ಸಂಕ್ಷಿಪ್ತವಾಗಿ ಆ ಒಂದು ಗ್ರಂಥ ಆಗಿರ್ಬೋದು, ಆ ಒಂದು ಕಾದಂಬರಿಯನ್ನು ಯಾವುದಕ್ಕೋಸ್ಕರ ರಚಿಸಲಾಯಿತು ಮತ್ತು ಅದರ ಉದ್ದೇಶಗಳೇನೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಬ್ರೀಫ್ಲಿಯಾಗಿ ಎಕ್ಸ್ಪ್ಲನೇಷನ್ ಇರ್ತೈತಿ. ಅದನ್ನು ನಾವು ಪ್ರಸ್ತಾವನೆ ಅಂತೇವೆ. ಅದೇ ರೀತಿ ನಮ್ಮ ಒಂದು ಭಾರತ ಸಂವಿಧಾನ, ಅದು ಕೂಡ ನಮ್ಮ ಭಾರತದ ಒಂದು ದೇಶದ ಕಾನೂನನ್ನು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತೈತಿ. ಸೊ ಅದು ಯಾವುದಕ್ಕೋಸ್ಕರ ಮತ್ತು ಅದರ ಉದ್ದೇಶಗಳು ಮತ್ತು ಅದರ ಗುರಿಗಳನ್ನು ಸಂಕ್ಷಿಪ್ತವಾಗಿ ವ್ಯವಸ್ಥಿತ ಮಾಡಲಾಗೈತಿ. ಪ್ರಿಯಾಂಬಲಲ್ಲಿ, ಪ್ರಸ್ತಾವನೆಯಲ್ಲಿ, ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮ್ಮ ಭಾರತ ಸಂವಿಧಾನದ ಪರಿಚಯ
ಇಂಟ್ರೊಡಕ್ಷನ್ ಮತ್ತು ಮುನ್ನುಡಿಯನ್ನು ಹೇಳ್ತೈತಿ. ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಮಹೋನ್ನತ ಗುರಿಗಳು ಮತ್ತು ಅದನ್ನು ಯಾವುದಕ್ಕೋಸ್ಕರ ಸಂವಿಧಾನವನ್ನು ಮಾಡಲಾಯಿತು ಮತ್ತು ಅದರ ಮುಖ್ಯ ಉದ್ದೇಶಗಳು ಮತ್ತು ಅದರ ಮೂಲಭೂತ ಕರ್ತವ್ಯಗಳನ್ನು ಘೋಷಿಸ್ತೈತಿ. ನೆಕ್ಸ್ಟ್, ಪರ್ಪಸ್. The preamble of Indian Constitution refers to the source that is responsible for the authority of the Constitution. ಪರ್ಪಸ್ ಅಂದರೆ ಉದ್ದೇಶಗಳು. ಪ್ರಸ್ತಾವನೆಯ ಮುಖ್ಯ ಉದ್ದೇಶಗಳು ಏನೇನು? ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಅಧಿಕೃತತೆಗೆ ಕಾರಣವಾದ ಮೂಲವನ್ನು ಸೂಚಿಸುತ್ತದೆ. The preambles of Indian Constitution also states the objectives of the Indian Constitution. ಸಂವಿಧಾನದ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಉದ್ದೇಶಗಳನ್ನು ಸಹ ತಿಳಿಸುತ್ತದೆ. The preamble is considered to be one of the most significant parts of the Constitution of India, focusing on the main objectives of the Indian Constitution. The preamble includes the 4 objectives: equality, justice, fraternity, and liberty. ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಮಹತ್ವದ ಭಾಗಗಳಲ್ಲಿ ಒಂದಾಗಿದೆ ಮತ್ತು ಇದು 4 ಮುಖ್ಯ ಉದ್ದೇಶಗಳನ್ನು ಒಳಗೊಂಡಿದೆ: ಸಮಾನತೆ, ನ್ಯಾಯ, ಭ್ರಾತೃತ್ವ, ಸ್ವಾತಂತ್ರ್ಯ. ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಒಂದು ಸಂವಿಧಾನದ ಮುಖ್ಯ ಭಾಗಗಳಲ್ಲಿ ಒಂದಾಗಿದೆ. ಇದು 4 ಮುಖ್ಯ ಭಾಗಗಳನ್ನು ಒಳಗೊಂಡೈತಿ: ಸಮಾನತೆ, ನಾವೆಲ್ಲರೂ ಸಮಾನರಾಗಿರಬೇಕು; ನ್ಯಾಯ, ನ್ಯಾಯಯುತವಾಗಿರಬೇಕು; ಭ್ರಾತೃತ್ವತೆ, ನಾವೆಲ್ಲರೂ ಒಂದೇ ಎಂದು ಬಾಳಬೇಕು; ಮತ್ತು ಸ್ವಾತಂತ್ರ್ಯ, ಈಕ್ವಾಲಿಟಿ, ವಿಚ್ ಕಂಟೈನ್ಸ್ ಈಕ್ವಲ್ ಅಪಾರ್ಚುನಿಟಿ ಫಾರ್ ಒನ್ ಆ್ಯಂಡ್ ಆಲ್. ಸಮಾನತೆ, ಇದು ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ನೀಡೈತಿ. ಈ ನಮ್ಮ ಪ್ರಿಯಾಂಬಲಲ್ಲಿ ನಮ್ಮ ಭಾರತದ ಪ್ರಸ್ತಾವನೆಯಲ್ಲಿ ಸಮಾನತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗೈತಿ. ಏನಂದ್ರೆ ನಾವೆಲ್ಲರೂ ಸಮಾನರು, ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ನೀಡಬೇಕನ್ನೋದನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸಲಾಗೈತಿ. ನೆಕ್ಸ್ಟ್, ಜಸ್ಟಿಸ್, ವಿಚ್ ಮೀನ್ಸ್ ಫೇರ್ ಜಡ್ಜ್ಮೆಂಟ್ ಇನ್ ದ ಫೀಲ್ಡ್ಸ್ ಆಫ್ ಪಾಲಿಟಿಕ್ಸ್, ಸೊಸೈಟಿ ಆ್ಯಂಡ್ ಎಕನಾಮಿ. ನ್ಯಾಯ, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಒಂದೇ ನೀತಿಯ ತೀರ್ಪನ್ನು ನೀಡಬೇಕು. ಫ್ರಾಟರ್ನಿಟಿ, ವಿಚ್ ವರ್ಕ್ಸ್ ಟುವರ್ಡ್ಸ್ ಕೀಪಿಂಗ್ ದ ಇಂಟಿಗ್ರಿಟಿ ಆ್ಯಂಡ್ ಸ್ಟ್ರೆಂತ್ ಆಫ್ ದ ಕಂಟ್ರಿ. ಭ್ರಾತೃತ್ವ, ಇದು ದೇಶದ ಶಕ್ತಿ ಅಥವಾ ಸಮಗ್ರತೆಯನ್ನು ಕಾಪಾಡುವಲ್ಲಿ ಕೆಲಸ ಮಾಡ್ತೈತಿ. ಭ್ರಾತೃತ್ವ ಅಂದ್ರೆ ಏಕತೆ. ನಾವೆಲ್ಲರೂ ಒಂದು ದೇಶ ಶಕ್ತಿಯುತವಾಗೈತಿ ಅನ್ನೋದನ್ನು ನಾವು ಹೆಂಗೆ ಅಳಿತೀವಿ ಅಂದ್ರೆ ಆ ದೇಶದಲ್ಲಿ ಏಕತೆ ಇರಬೇಕು, ಒಗ್ಗಟ್ಟಿರಬೇಕು. ಅದರಿಂದ ನಾವು ಒಂದು ದೇಶ ಏಕತೆಯನ್ನು ಮತ್ತು ಅದರ ಶಕ್ತಿಯನ್ನು ಅಳಿಬಹುದು. ನೆಕ್ಸ್ಟ್, ಲಿಬರ್ಟಿ, ವಿಚ್ ಅಶ್ಯೂರ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಚಾಯ್ಸ್ ಆಫ್ ಗೋಯಿಂಗ್ ಬೈ ಒನ್ಸ್ ಓನ್ ಬಿಲೀಫ್. ಸ್ವಾತಂತ್ರ್ಯ, ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ. ಭಾರತದ ಎಲ್ಲ ನಾಗರಿಕರು ಸ್ವಾತಂತ್ರ್ಯದಿಂದ ಮಾತನಾಡೋಕೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಮತ್ತು ತಮಗೆ ಇಷ್ಟವಾದಂತಹ ಆಚರಣೆಗಳನ್ನು ಆಚರಿಸೋಕೆ ಮತ್ತು ಅವರು ಇಷ್ಟ ಬಂದಂತೆ ತಮಗೆ ಏನು ಬೇಕಲ್ಲ ಅದನ್ನು ಮಾಡೋದಕ್ಕೆ ನಮ್ಮ ಭಾರತದ ಸಂವಿಧಾನ ಅವಕಾಶ ಮಾಡಿಕೊಟ್ಟೈತಿ. ಅದನ್ನು ಸಂಕ್ಷಿಪ್ತವಾಗಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸಲಾಗೈತಿ. ನೆಕ್ಸ್ಟ್, ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ಆ್ಯಸ್ ಫಾಲೋಸ್. ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮುಖ್ಯ ಉದ್ದೇಶಗಳು ಹಲವಾರು. ಟು ರೀಪ್ರೆಸೆಂಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲೆಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಟು ದ ಸೊವೆರಿಜನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್. ನಮ್ಮ ಸಂವಿಧಾನದಲ್ಲಿ ಏನದು ಪ್ರಸ್ತಾವನೆ ಐತಿಲ್ಲ, ನಾವು ಒಂದು ಆಡಿಯೋನ ನೋಡಿದ್ವು. ಆ ಆಡಿಯೋದಲ್ಲಿ ನಮ್ಮ ಸಂವಿಧಾನದ ಮೊದಲನೆಯ ಒಂದು ಸಾಲು ಏನೈತಿಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಕತಿ. ಅಂದ್ರೆ ಭಾರತದ ಪ್ರಜೆಗಳಾದ ನಾವು, ಮತ್ತು ಕೊನೆಯ ಪದ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಎಂಡ್ ಆಗ್ತೈತಿ. ಅಂದ್ರೆ ಈ ಸಂವಿಧಾನವನ್ನು ಪ್ರಜೆಗಳಿಗಾಗಿ ರಚಿಸಲಾಗೈತಿ. ಅದನ್ನು ಪ್ರಸ್ತಾವನೆಯಲ್ಲಿ ಏನಂತ ಹೇಳ್ತೈತೆ ಅಂದ್ರೆ, ಟು ರೀಪ್ರೆಸೆಂಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೊಲೆಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಟು ಅ ಸೊವೆರಿಜನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರಾಟಿಕ್ ರಿಪಬ್ಲಿಕ್.
ಅಂದ್ರೆ ಮೊದಲ ಪದವೇ ಭಾರತದ ಪ್ರಜೆಗಳಾದ ನಾವು ಎಂದು ಆರಂಭವಾಗುವ ಈ ನಮ್ಮ ಸಂವಿಧಾನ ಪ್ರಜೆಗಳಿಗಾಗಿ ರಚಿಸಲಾಗೈತಿ. ಭಾರತವನ್ನು ಒಂದು ಪರಮಾಧಿಕಾರದ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಅಂತ ಪ್ರತಿನಿಧಿಸ್ತೈತಿ. ಟು represent the social, economic and political justice to all citizens of India. ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಮಟ್ಟದಲ್ಲಿ ಸಮಾನ ನ್ಯಾಯ ಅನ್ನೋದನ್ನು ಸಂವಿಧಾನದ ಪ್ರಸ್ತಾವನೆ ಉದ್ದೇಶವನ್ನು ಒಳಗೊಂಡೈತಿ. ಟು represent liberty of thought, expression, belief, faith and worship. Next topic, fundamental rights. For the development of human personality in the country essentially requires certain rights. Hence, our constitution has given certain rights to citizens of our country, which are called fundamental rights. ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ವಿಸ್ತರಿಸಲಾಗೈತಿ. ದೇಶದಲ್ಲಿ ಮಾನವನ ವ್ಯಕ್ತಿತ್ವದ ವಿಕಸನಕ್ಕೆ ಮೂಲಭೂತವಾಗಿ ಕೆಲವು ಹಕ್ಕುಗಳ ಅಗತ್ಯತೆ ಐತಿ. ಈ ಹಕ್ಕುಗಳನ್ನು ನಮ್ಮ ಸಂವಿಧಾನ ಸರಿಯಾದ ಕ್ರಮದಲ್ಲಿ ಭಾರತೀಯ ಪ್ರತಿಯೊಬ್ಬ ನಾಗರಿಕನಿಗೂ ನೀಡೈತಿ. ಅದನ್ನು ನಮ್ಮ ಮೂಲಭೂತ ಹಕ್ಕುಗಳು ಅಂತ ಕರಿತೇವೆ. ಮೀನಿಂಗ್: The fundamental rights are the basic rights given to the citizens by the constitution of the country and which are essential for citizen to lead a decent and respectable life and to attain the fullest development of his human personality. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಅರ್ಥ ಏನಂದ್ರೆ, ಮೂಲಭೂತ ಹಕ್ಕುಗಳನ್ನು ಅಂದರೆ ಏನಂತ ತಿಳ್ಕೊಂಡು ಈಗ ಅದರ ಒಂದು ವ್ಯವಸ್ಥಿತವಾದಂತಹ ಅರ್ಥ ಏನಂದ್ರೆ, ಮೂಲಭೂತ ಹಕ್ಕುಗಳು ದೇಶದ ಪ್ರತಿಯೊಬ್ಬ ನಾಗರಿಕನ ಮೂಲ ಹಕ್ಕುಗಳಾಗ್ಯಾವ. ಈ ಹಕ್ಕುಗಳಿಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ತನ್ನದೇ ಆದ ಪಾತ್ರವಿದೆ. ಪ್ರತಿಯೊಬ್ಬ ಸಮಾಜದಲ್ಲಿ ಒಬ್ಬ ನಾಗರಿಕ ಗೌರವಾನ್ವಿತ ಜೀವನ ನಡೆಸಲು, ತನ್ನ ಅಭಿವೃದ್ಧಿಯನ್ನು ಹೆಚ್ಚಿಸಲು ತನ್ನದೇ ಆದ ಹಕ್ಕುಗಳಿವೆ. ಈ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರಿತೇವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳ ಕೆಲವು ಗುಣಲಕ್ಷಣಗಳನ್ನು ಒಳಗೊಂಡಾವ. ಅವುಗಳನ್ನು ನಾವು ಒನ್ ಬೈ ಒನ್ ನೋಡೋಣ. ದೀಸ್ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇವು ಸಂವಿಧಾನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಒಂದು ಮುಖ್ಯವಾದಂತಹ ಭಾಗವಾಗೈತಿ. ದೀಸ್ ಆರ್ ಯೂನಿವರ್ಸಲ್ ಇನ್ ನೇಚರ್. ಇವು ಸಾರ್ವತ್ರಿಕ ರೂಪದಲ್ಲಿವೆ. ದೀಸ್ ಆರ್ ಅವೈಲೇಬಲ್ ಟು ಆಲ್ ಸಿಟಿಸನ್ ಆಫ್ ಇಂಡಿಯಾ. ಇವು ಭಾರತದ ಎಲ್ಲ ನಾಗರಿಕರಿಗೆ ಲಭ್ಯವಿದೆ. ಒಂದು ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ವಯಸ್ಕನಿಗೆ ಹಾಗೂ ಅಥವಾ ವೃದ್ಧನಿಗೆ ಎಲ್ಲರಿಗೂ ಕೂಡ ಲಭ್ಯದಲ್ಲಿದ್ದಾವೆ. ದೀಸ್ ಆರ್ ಕಾಂಪ್ರಹೆನ್ಸಿವ್ ಆ್ಯಂಡ್ ಡೀಟೇಲ್ಡ್. ಇವು ಸಮಗ್ರ ಮತ್ತು ವಿವರವಾದವು. ಈ ಮೂಲಭೂತ ಹಕ್ಕುಗಳನ್ನು ಅತ್ಯಂತ ವಿವರವಾಗಿ ವ್ಯವಸ್ಥೆಗೊಳಿಸಲಾಗೈತಿ ನಮ್ಮ ಸಂವಿಧಾನದಲ್ಲಿ. ದೀಸ್ ಆರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಮೂಲಭೂತ ಹಕ್ಕುಗಳು ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿವೆ. ದೀಸ್ ಆರ್ ಜಸ್ಟಿಫೈಯಬಲ್. ಮೂಲಭೂತ ಹಕ್ಕುಗಳು ಸಮರ್ಥನೀಯವಾಗಿವೆ, ಅಂದರೆ ಎಲ್ಲರೂ ಒಪ್ಕೋಬೋದು ಮೂಲಭೂತ ಹಕ್ಕುಗಳನ್ನು. ಅವೈಲೇಬಲ್ ಓನ್ಲಿ ಅಗೇನೆಸ್ಟ್ ಟು ದ ಸ್ಟೇಟ್ ಆ್ಯಕ್ಷನ್ ಆ್ಯಂಡ್ ನಾಟ್ ಅಗೇನೆಸ್ಟ್ ಪ್ರೈವೇಟ್ ಆ್ಯಕ್ಷನ್. ಮೂಲಭೂತ ಹಕ್ಕುಗಳು ರಾಜಕ್ರಿಯೆಯ ವಿರುದ್ಧ ಮಾತ್ರ ಲಭ್ಯದಲ್ಲಿವೆ, ಖಾಸಗಿ ಕ್ರಿಯೆಯ ವಿರುದ್ಧದಲ್ಲ. ಮೇಂಟೈನ್ಸ್ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಲಿಬರ್ಟಿ ಆ್ಯಂಡ್ ಸೋಷಿಯಲ್ ನೀಡ್. ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಅಗತ್ಯದ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಈಸ್ ಪಾಸಿಬಲ್ ಬೈ ದ ಕಾನ್ಸ್ಟಿಟ್ಯೂಷನ್. ಮೂಲಭೂತ ಹಕ್ಕುಗಳ ಅಮಾನತು ಭಾರತ ಸಂವಿಧಾನದಿಂದ ಸಾಧ್ಯವಾಗಿದೆ. ಅಮೆಂಡೆಬಲ್ ಬಟ್ ಕೆನಾಟ್ ಬಿ ಅಬ್ರೋಗೇಟೆಡ್. ಮೂಲಭೂತ ಹಕ್ಕುಗಳು ಶ್ಲಾಘನೀಯವಾಗಿವೆ, ಆದರೆ ಅದನ್ನು ರದ್ದುಗೊಳಿಸುವಂತಿಲ್ಲ. ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು, ಆದರೆ ಅವುಗಳನ್ನು ಒಂದು ನಮ್ಮ ಸಂವಿಧಾನದಿಂದ ತೆಗೆಯುವಂತಿಲ್ಲ. ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳನ್ನು 6 ಭಾಗಗಳಾಗಿ ವರ್ಗೀಕರಿಸಲಾಗೈತಿ. ದ ಫಸ್ಟ್ ಒನ್, ದ ರೈಟ್ ಆಫ್ ಈಕ್ವಾಲಿಟಿ. ಸಮಾನತೆಯ ಹಕ್ಕು. ಸಂವಿಧಾನದ 14ರಿಂದ 18ನೇ ಭಾಗದಲ್ಲಿ ಈ ನಮ್ಮ ಸಮಾನತೆಯ ಹಕ್ಕನ್ನು ವಿವರಿಸಲಾಗೈತಿ.
ಸಮಾನತೆಯ ಹಕ್ಕು. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಈ ಹಕ್ಕು ಅಗತ್ಯವಾಗಿದ್ದು, ಶಾಸನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಕಲ್ಪಿಸಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿಗಿಂತ ಯಾರೂ ಶ್ರೇಷ್ಠರಲ್ಲ. ಪ್ರತಿಯೊಬ್ಬರೂ ರಾಜ್ಯದ ಕಾನೂನಿಗೆ ಬದ್ಧರಾಗಿರಬೇಕು. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ಭೇದ ಭಾವ ಮಾಡಬಾರದು. ಸಾರ್ವಜನಿಕ ಸ್ಥಳಗಳು, ಹೋಟೆಲ್ಗಳು, ಅಂಗಡಿಗಳು, ಮನರಂಜನಾ ಸ್ಥಳಗಳು, ದೇವಾಲಯಗಳು ಮುಂತಾದ ಸ್ಥಳಗಳಲ್ಲಿ ಪ್ರತಿಯೊಬ್ಬರೂ ಪ್ರವೇಶ ನಿರಾಕರಿಸಬಾರದು. ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ದೊರಕಿಸಿದೆ. ಅಸ್ಪೃಶ್ಯತೆಯನ್ನು ಆಚರಿಸಬಾರದು. ಸಮಾನತೆಯ ಹಕ್ಕನ್ನು ನಮ್ಮ ಸಂವಿಧಾನದಲ್ಲಿ ಒಂದು ಹಕ್ಕಾಗಿ ಅಳವಡಿಸಲಾಗೈತಿ. ಯಾಕಂದ್ರೆ ನಮ್ಮ 12ನೇ ಶತಮಾನದಲ್ಲಿ ನಾವೆಲ್ಲರೂ ನೋಡಿದ್ದೇವೆ. ಬಸವಣ್ಣವರ ಕಾಲದ 12ನೇ ಶತಮಾನದಲ್ಲಿ ಇನ್ನೂ ಸಂವಿಧಾನ ಇರಲಿಲ್ಲ. ಆಗಿನ ಕಾಲದಲ್ಲಿ ಏನಾಗ್ತಿತ್ತಂದ್ರೆ, ಮೇಲ್ವರ್ಗದವರು ಕೆಳವರ್ಗದವರನ್ನು ಅತ್ಯಂತ ಶೋಷಣೆ ಮಾಡ್ತಿದ್ರು. ಅವರಿಗೆ ಸಮಾನತೆ ಅನ್ನೋದಿರಲಿಲ್ಲ. ಕೆಳವರ್ಗದವರು ಮೇಲ್ವರ್ಗದವರು ಅನ್ನುವಂತಹ ಭೇದ ಭಾವ ತುಂಬ ಇತ್ತು. ಅವರಿಗೆ ಗುಡಿಗಳಲ್ಲಿ ಪ್ರವೇಶ ಇರಲಿಲ್ಲ, ಹೋಟೆಲ್ಗಳಲ್ಲಿ ಪ್ರವೇಶ ಇರಲಿಲ್ಲ. ಅವರು ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ಅವರಿಗೆ ಅವಕಾಶ ಇತ್ತು. ಅಲ್ಲಿ ಮಾತ್ರ ಅವ್ರು ಪ್ರವೇಶ ಮಾಡಬೇಕಿತ್ತು. ಆದರೆ ಅವ್ರಿಗಿಂತ ಒಂದು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿರಲಿಲ್ಲ. ಈ ಥರದಂಥ ಅವ್ರಿಗೆ ಕಟ್ಟುಪಾಡುಗಳಿದ್ದು. ಅದಕ್ಕಾಗಿ ನಮ್ಮ BR ಅಂಬೇಡ್ಕರ್ ಅವರು ಮೊಟ್ಟಮೊದಲನೆಯದಾಗಿ ಮೂಲಭೂತ ಹಕ್ಕುಗಳಲ್ಲಿ ಮೊಟ್ಟಮೊದಲನೆಯದಾಗಿ ಒಂದು ಹಕ್ಕನ್ನು ಸೇರಿಸಿದ್ರು, ಸಮಾನತೆ ಹಕ್ಕು. ಎಲ್ಲರಿಗೂ ಸಮಾನತೆಯನ್ನು ತರಬೇಕು ಅನ್ನೋದಕ್ಕೋಸ್ಕರ ಈ ಹಕ್ಕನ್ನು ಸೇರಿಸಲಾಗೈತಿ. ದ ರೈಟ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಈ ಹಕ್ಕನ್ನು ಸಂವಿಧಾನದ 19ನೆಯ ಭಾಗದಿಂದ 12ನೆಯ ಭಾಗದವರೆಗೆ ಸ್ವಾತಂತ್ರ್ಯದ ಹಕ್ಕನ್ನು ತಿಳಿಸಲಾಗೈತಿ. ಸ್ವಾತಂತ್ರ್ಯದ ಹಕ್ಕು. ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಮಹತ್ವದ ಸ್ಥಾನ ಪಡೆದಿದೆ. ಈ ಹಕ್ಕಿನಡಿಯಲ್ಲಿ ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ, ಶಸ್ತ್ರರಹಿತ ಶಾಂತಿಯುತವಾಗಿ ಸಭೆ ಸೇರುವ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ, ಭಾರತದಲ್ಲಿ ಸಂಚರಿಸುವ, ವಾಸಿಸುವ, ಯಾವುದೇ ವೃತ್ತಿ ಹೊಂದುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಪೌರರಿಗೆ ಇದು ರಕ್ಷಣಾತ್ಮಕ ಹಕ್ಕಾಗಿದ್ದು, ಸಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ ಮತ್ತು ರಾಜ್ಯ ಕಾನೂನನ್ನು ಮಾಡುವುದರ ಮೂಲಕ ವ್ಯಕ್ತಿಯ ಜೀವ ತೆಗೆಯುವ ಅಥವಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಸ್ವತಂತ್ರ ಹಕ್ಕು ಅಂದರೆ ಸ್ವತಂತ್ರರಾಗಿ ಇರಬೇಕು. ಯಾವುದೇ ವ್ಯಕ್ತಿಯನ್ನು ಬಂಧಿಸಿಡುವಂತಿಲ್ಲ. ನಮಗೆ ಏನು ಬೇಕಲ್ಲ ಅದನ್ನು ನಾವು ಮಾಡ್ಬೋದು. ಹಾಗಂತ ಕಾನೂನನ್ನು ಮುರಿದು ಮಾಡುವಂತಿಲ್ಲ. ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಸ್ವತಂತ್ರರಾಗಿ ಮಾತಾಡ್ಬೋದು. ಏನು ಬೇಕಾದ ಹಬ್ಬಗಳನ್ನು ಆಚರಿಸ್ಬೋದು. ಯಾವ ಬಟ್ಟೆಗಳನ್ನು ಬೇಕಾದರೂ ಧರಿಸ್ಬೋದು. ಮತ್ತು ಯಾವುದೇ ರೀತಿಯ ವೃತ್ತಿಯನ್ನು ಕೂಡ ನಾವು ಮಾಡ್ಬೋದು ಅನ್ನೋದನ್ನು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ವಿವರಿಸಲಾಗೈತಿ. ದ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು. ಈ ಹಕ್ಕನ್ನು ನಮ್ಮ ಸಂವಿಧಾನದ 23ನೆಯ ಭಾಗದಿಂದ 24ನೆಯ ಭಾಗದಲ್ಲಿ ತಿಳಿಸಲಾಗೈತಿ. ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆ ಒಂದು ಸಾಮಾಜಿಕ ಪಿಡುಗಾಗಿದೆ. ಈ ಪಿಡುಗನ್ನು ನಿರ್ಮೂಲನ ಮಾಡಲು ಶೋಷಣೆಯ ವಿರುದ್ಧದ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ರಾಜ್ಯದಲ್ಲಿ ಯಾವುದೇ ವ್ಯಕ್ತಿಯಾಗಲಿ ದುರ್ಬಲರನ್ನು, ಬಡವರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಶೋಷಣೆ ಮಾಡುವಂತಿಲ್ಲ. ಭಿಕ್ಷಾಟನೆ, ದೇವದಾಸಿ ಪದ್ಧತಿ, ಸತಿ ಆಚರಣೆ, ಅನೈತಿಕ ಚಟುವಟಿಕೆ ಮತ್ತು ಬಲವಂತ ದುಡಿಮೆಯನ್ನು ನಿಷೇಧಿಸಲಾಗಿದೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ನೇಮಿಸಿಕೊಳ್ಳುವಂತಿಲ್ಲ. ನೆಕ್ಸ್ಟ್, ದ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ಈ ಹಕ್ಕನ್ನು ನಮ್ಮ ಸಂವಿಧಾನದ 29ನೆಯ ಭಾಗದಿಂದ 30ನೆಯ ಭಾಗದಲ್ಲಿ ತಿಳಿಸಲಾಗೈತಿ. ದೇಶದಲ್ಲಿ ವಾಸಿಸುವ ಪೌರರು ತಮ್ಮದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಇವುಗಳು ರಕ್ಷಣೆ ರಾಜ್ಯದ್ದಾಗಿರುತ್ತದೆ. ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅಲ್ಪಸಂಖ್ಯಾತರ ಸಂಸ್ಥೆಗಳ ಮತ್ತು ರಾಜ್ಯದ ಧನಸಹಾಯ ಪಡೆದು ನಡೆಸುವ ವಿದ್ಯಾಸಂಸ್ಥೆಗಳಲ್ಲಿ ಯಾರಿಗೇ ಆಗಲಿ ಪ್ರವೇಶ ನಿರಾಕರಿಸುವಂತಿಲ್ಲ. ದ ರೈಟ್ಸ್ ಟು ಕಾನ್ಸ್ಟಿಟ್ಯೂಷನಲ್ ರಿಮೈಂಡರ್ಸ್, ಸಂವಿಧಾನಿಕ ಪರಿಹಾರ ಹಕ್ಕು. ಈ ಹಕ್ಕನ್ನು ನಮ್ಮ ಸಂವಿಧಾನದ 32ನೆಯ ಭಾಗದಿಂದ 45ನೇ ಭಾಗದಲ್ಲಿ ತಿಳಿಸಲಾಗೈತಿ. ಮೂಲಭೂತ ಹಕ್ಕುಗಳ ರಕ್ಷಣೆ ಸಂವಿಧಾನದ 32ನೆಯ ವಿಧಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಸಂವಿಧಾನದಲ್ಲಿ ಇದೊಂದು
ವಿಶೇಷ ಲಕ್ಷಣವಾಗಿದೆ. ಆದುದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದರೆ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಆದುದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗಿದೆ. ನಮ್ಮ ಈ 6 ಮೂಲಭೂತ ಹಕ್ಕುಗಳಿಗೆ ಯಾರಾದರೂ ಧಕ್ಕೆ ಮಾಡಿದರೆ ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ನೆಕ್ಸ್ಟ್, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಈ ನಮ್ಮ ಸಂವಿಧಾನವನ್ನು ರಚಿಸೋದಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಈ ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊಂಡಿರ್ತಾರೆ. ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅಂದರೆ ನಮಗಿನ್ನೂ ನಮ್ಮ ಸಂವಿಧಾನ ರಚನೆ ಆಗೋಕ್ಕಿಂತ ಮುಂಚೆನೂ ಎಲ್ಲ ದೇಶಗಳು ತಮ್ಮದೇ ಆದ ಸಂವಿಧಾನವನ್ನು ಒಳಗೊಂಡಿರ್ತಾವೆ. ಆದರೆ ನಮ್ಮ ದೇಶದ ಸಂವಿಧಾನವನ್ನು ರಚಿಸೋದು ಜವಾಬ್ದಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರದ್ದು ಇರ್ತೈತಿ. ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊದಲನೇದಾಗಿ ಹೇಳಬೇಕಂದ್ರೆ ಅವರ ಒಂದು ಪುಸ್ತಕವನ್ನು ಬಹಳಷ್ಟಾಗಿ ಓದ್ತಿದ್ರು ಅಂತ ನಮ್ಮೆಲ್ಲರಿಗೂ ಗೊತ್ತೈತಿ. ಆದ್ರೆ ಅವರು ಏನು ಮಾಡಿದ್ರು ಅಂದ್ರೆ ಸಂವಿಧಾನವನ್ನು ನಮ್ಮ ಭಾರತಕ್ಕೆ ಒಂದು ಸುಸ್ಥಿತಿಯಾಗಿ ರಚನೆ ಮಾಡಬೇಕಾಗಿರ್ತೈತಿ. ಎಲ್ಲರೂ ಒಪ್ಕೋಬೇಕು ಮತ್ತು ಅದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಂದ್ರೆ ಅದೇನು ಸರಳವಾದಂತಹ ಕೆಲಸ ಅಲ್ಲ. ಇಂತಹ ಕೆಲಸವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡ್ತಾರಂದ್ರೆ ಎಲ್ಲ ದೇಶದ ಯಾವ್ಯಾವ ದೇಶಗಳು ಸಂವಿಧಾನವನ್ನು ಒಳಗೊಂಡವಲ್ಲ ಆ ಎಲ್ಲ ದೇಶದ ಸಂವಿಧಾನವನ್ನು ಮೊದಲು ಅವರು ಅಧ್ಯಯನ ಮಾಡ್ತಾರೆ. ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಕಷ್ಟ ಆಗತೈತಿ ಅಂತಹ ಒಂದು ಹಕ್ಕುಗಳನ್ನು ಹಾಕಲಿಲ್ಲ ಅವರು. ಈಗ ಯಾರೊಬ್ರು ಹೇಳಿದ್ರಂತ ಹೇಳಿ ಸುಮ್ಮನೆ ಬರೋದು ಕೊಟ್ಟಿಲ್ಲ ಸಂವಿಧಾನವನ್ನು. ನಮ್ಮ ಸಂವಿಧಾನವನ್ನು ಪ್ರತಿಯೊಂದು ದೇಶದ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಒಳ್ಳೆಯ ಕಂಟೆಂಟ್ಸ್ಗಳನ್ನು ತಗೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಈ ನಮ್ಮ ಸಂವಿಧಾನ ಅತ್ಯಂತ ಶುದ್ಧ ಮತ್ತು ಸರಳವಾಗೈತಿ. ಈ ನಮ್ಮ ಸಂವಿಧಾನವನ್ನು ನಾವೆಲ್ಲರೂ ಒಪ್ಕೋಬೋದು. ಅಂತಹ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ನಮಗೆ ನೀಡಿದ್ದಾರೆ. ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಈ ಮೂಲಭೂತ ಕರ್ತವ್ಯಗಳನ್ನು ಜಪಾನ್ ದೇಶದಿಂದ ಎರವಲವಾಗಿ ಪಡ್ಕೊಳ್ಳಾಗೈತಿ. ಮೀನಿಂಗ್, ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್ ದ code of conduct for the citizen of the country which they are expected to follow in their actions and reactions. ಮೂಲಭೂತ ಕರ್ತವ್ಯ ಅಂದ್ರೆ ಮೂಲಭೂತ ಕರ್ತವ್ಯಗಳು ಒಂದು ದೇಶದ ನಾಗರಿಕ ನೀತಿ ಸಂಹಿತೆಗಳಾಗಿವೆ. ಅವುಗಳನ್ನು ಅವರು ತಮ್ಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಅನುಸರಿಸುತ್ತಾರೆಂದು ನಿರ್ಲಕ್ಷಿಸಲಾಗಿದೆ. ಆಬ್ಜೆಕ್ಟಿವ್ಸ್, ಉದ್ದೇಶಗಳು. ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ಕೆಲವು ಉದ್ದೇಶಗಳನ್ನು ಒಳಗೊಂಡೈತಿ. ಟು ಮೇಕ್ ಸಿಟಿಸನ್ಸ್ ಟು ಬಿ ಅವೇರ್ ಆಫ್ ದೇರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆಬ್ಲಿಗೇಷನ್ಸ್. ನಾಗರಿಕರು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಕಟ್ಟುಪಾಡುಗಳ ಬಗ್ಗೆ ಜಾಗೃತರಾಗುವಂತೆ ಮಾಡುವುದು. ಟು ವಾರ್ನ್ ದೆಮ್ ಟು ಡೂ ಆ್ಯಂಡ್ ನಾಟ್ ಟು ಡೂ ಸರ್ಟೆನ್ ಥಿಂಗ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ದೇರ್ ಕಂಟ್ರಿ. ತಮ್ಮ ದೇಶದ ಹಿತದೃಷ್ಟಿಯಿಂದ ಕೆಲವು ಕೆಲಸಗಳನ್ನು ಮಾಡಲು ಮತ್ತು ಮಾಡದಂತೆ ಎಚ್ಚರಿಸಲು. ನೀಡ್ ಫಾರ್ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ನಮ್ಗೆ ಯಾಕೆ ಅವಶ್ಯಕತೆ ಅದಾವ ಅನ್ನೋದನ್ನು ಒನ್ ಬೈ ಒನ್ ನೋಡೋಣ. ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಫಂಡಮೆಂಟಲ್ ರೈಟ್ಸ್ ಟು ದ ಸಿಟಿಸನ್ಸ್ ಟು ಎಂಜಾಯ್ ದ ಲಿಬರ್ಟಿ, ಇಕ್ವಾಲಿಟಿ, ಎಜುಕೇಷನ್ ಎಕ್ಸೆಟ್ರಾ. ನಮ್ಮ ಸಂವಿಧಾನ ಭಾರತದ ನಾಗರಿಕರಿಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಶೈಕ್ಷಣಿಕವಾದಂತಹ ಮೂಲಭೂತ ಹಕ್ಕುಗಳನ್ನು ನೀಡೈತಿ. ಫಾರ್ ದೇರ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ದ ಸಿಟಿಸನ್ಸ್ ಟು ಫಾಲೋ ಸರ್ಟೆನ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಆ್ಯಂಡ್ ಕಂಟ್ರಿ. ಮೂಲಭೂತ ಹಕ್ಕುಗಳ ಅಭಿವೃದ್ಧಿಗೆ ಮತ್ತು ಅವುಗಳ ಬೆಳವಣಿಗೆಗೆ, ಸಮಾಜ ಮತ್ತು ದೇಶದ ಹಿತಾಸಕ್ತಿಗೆ ಮೂಲಭೂತ ಕರ್ತವ್ಯಗಳ ಅಷ್ಟೇ ಮುಖ್ಯವಾಗಿವೆ. ಫರ್ದರ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ದ ಟೂ ಫೇಸ್ ಆಫ್ ದ ಸೇಮ್ ಕಾಯಿನ್ ಆ್ಯಂಡ್ ದೀಸ್ ಆರ್ correlated. Hence, the people who enjoy the fundamental rights should also be subjected to certain fundamental duties.
ಹಕ್ಕುಗಳು ಮತ್ತು ಕರ್ತವ್ಯಗಳು. ನಾವು ಆಗಲೇ ಮೂಲಭೂತ ಹಕ್ಕುಗಳನ್ನು ನೋಡಿದ್ದು, ಈಗ ಮೂಲಭೂತ ಕರ್ತವ್ಯಗಳನ್ನು ನೋಡತ್ತೀವಿ. ಇವೆರಡೂ ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ. ಅಂದರೆ ನಮಗೆ ಹಕ್ಕುಗಳು ಬೇಕು ಮತ್ತು ಅವುಗಳ ಪಾಲನೆಯನ್ನು ಮಾಡೋದು ಕೂಡ ನಮ್ಮ ಕರ್ತವ್ಯ ಆಗೈತಿ. ಮೂಲಭೂತ ಹಕ್ಕುಗಳನ್ನು ಅನುಭವಿಸುವ ಜನರು ಕರ್ತವ್ಯಗಳನ್ನು ಕೂಡ ಪಾಲನೆ ಮಾಡಲೇಬೇಕಾಗ್ತೈತಿ. ಲಿಸ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಮೂಲಭೂತ ಕರ್ತವ್ಯಗಳು. ಹಲವಾರು ಮೂಲಭೂತ ಕರ್ತವ್ಯಗಳಿದಾವ. ಅವು ಏನೇನು ಅನ್ನೋದನ್ನು ಒನ್ ಬೈ ಒನ್ ನೋಡೋಣ. It shall be the duty of every citizen of India to abide by the Constitution and to respect its ideals and instructions, the national flag and national anthem. ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂತಹ ನಮ್ಮ ರಾಷ್ಟ್ರಗೀತೆ ಮತ್ತು ರಾಷ್ಟ್ರದ ಧ್ವಜವನ್ನು ಮತ್ತು ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಸೂಚನೆಗಳನ್ನು ನಾವೆಲ್ಲರೂ ಗೌರವಿಸಬೇಕು ಮತ್ತು ಅವುಗಳನ್ನು ಪಾಲನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗೈತಿ. The citizen of India must cherish and follow the noble ideals which inspired our national struggle for freedom. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದಂತಹ ಯೋಧರ ಉದಾತ್ತ ವಿಚಾರಗಳನ್ನು ಅನುಸರಿಸುವುದು ಮತ್ತು ಅವುಗಳನ್ನು ಸ್ಫೂರ್ತಿದಾಯಕವಾಗಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗೈತಿ. Every Indian must uphold and protect the sovereign unity and integrity of India. ಭಾರತದ ಏಕತೆ ಮತ್ತು ಸಮಗ್ರತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯಬೇಕಾದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. Every Indian is expected to defend the country and give national service when called upon to do so. ಪ್ರತಿಯೊಬ್ಬ ಭಾರತೀಯನು ದೇಶವನ್ನು ರಕ್ಷಿಸುವ ಹಾಗೂ ದೇಶದ ಗೌರವವನ್ನು ಹೆಚ್ಚಿಸುವ ಸೇವೆಯನ್ನು ನೀಡುವಲ್ಲಿ ಸಹಕಾರಿಯಾಗಬೇಕು. Every Indian should promote harmony and the spirit of common brotherhood among all the sections of the people of India. ಪ್ರತಿಯೊಬ್ಬ ಭಾರತೀಯನು ಭಾರತದ ಎಲ್ಲ ವಿಭಾಗಗಳಲ್ಲಿ ಸಹೋದರತ್ವ ಮನೋಭಾವದ ಸಾಮರಸ್ಯವನ್ನು ಎಲ್ಲೆಡೆಯೂ ಪ್ರಚಾರ ಮಾಡಬೇಕು. To value and rich heritage of our composite culture. ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು. To protect and improve the natural environment like forest, lakes and wildlife and to have kindness for living creatures. ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಅವುಗಳನ್ನು ಸುಧಾರಿಸುವುದು ಅಷ್ಟೇ ಅಲ್ಲದೆ ಅರಣ್ಯ, ಸರೋವರಗಳು ಮತ್ತು ವನ್ಯಜೀವಿಗಳಂತಹ ಜೀವಂತ ಜೀವಿಗಳಲ್ಲಿ ದಯೆ ಇರಬೇಕು. To develop the scientific temper, humanism and the spirit of inquiry and ಮಾನವತಾವಾದದ ವಿಚಾರಣೆಯ ಮನೋಭಾವವನ್ನು ಸುಧಾರಿಸಲು ವೈಜ್ಞಾನಿಕ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು. To safeguard public property and to avoid violence. ವೈಯಕ್ತಿಕ ಹಿಂಸಾಚಾರವನ್ನು ತಪ್ಪಿಸುವುದು ಮತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು. To strive towards excellence in all individual and collective activity so that the nation constantly rises to higher of endeavor and achievement. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪ್ರಿಯಾಂಬಲ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸನ್ನು ನೋಡಿದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಬಹಳಷ್ಟು ಸುಂದರವಾಗಿ ಮತ್ತು ಸರಳವಾಗಿ ರಚಿಸಿದ್ದಾರೆ. ಮೂಲಭೂತ ಹಕ್ಕುಗಳನ್ನು ನಾವೆಷ್ಟು ಚೆನ್ನಾಗಿ ಪಾಲನೆ ಮಾಡ್ತೇವೆ ಅದೇ ರೀತಿ ಕರ್ತವ್ಯವನ್ನು ಕೂಡ ಪಾಲನೆ ಮಾಡುವುದು ಪ್ರತಿಯೊಬ್ಬ ಭಾರತದ ನಾಗರಿಕನ ಕರ್ತವ್ಯವಾಗೈತಿ. ಸೊ ನಮ್ಮ ಸಂವಿಧಾನ ಬಹಳಷ್ಟು ಸುಂದರವಾಗೈತಿ, ಸರಳವಾಗೈತಿ. ಇಂತಹ ಒಂದು ಸುಂದರವಾದಂತಹ ಸಂವಿಧಾನವನ್ನು ರಚಿಸಿದ ನಮ್ಮ BR ಅಂಬೇಡ್ಕರ್ ಅವರಿಗೆ ಎಷ್ಟೊಂದು ಧನ್ಯವಾದ ಹೇಳಿದ್ರು ಕಡಿಮೆನ. ಧನ್ಯವಾದ ಅನ್ನುವಂತಹ ಪದನೂ ಕೂಡ ಒಂದು ಸಣ್ಣದನ್ನು ಅನಿಸ್ತೈತಿ. ಥ್ಯಾಂಕ್ ಯು.